ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲೆ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯಾವ ಯೋಜನೆಯ ಸಹಾಯದಿಂದ ಪುರುಷರಿಗಿಂತ ಹೆಚ್ಚಿನ ಮಹಿಳೆಯರ ಸ್ಕಿಲ್ ಸುಧಾರಣೆ ಆಗ್ತಿದೆ? ONDC ಸಹಾಯದಿಂದ ಗೂಗಲ್ ಪೇ, ಫೋನ್ ಪೇ ಜೊತೆಗೆ ಸ್ಪರ್ಧೆ ಒಡ್ಡೋದಕ್ಕೆ ಯಾರು ತಯಾರಿಯನ್ನು ನಡೆಸುತ್ತಿದ್ದಾರೆ? ಏರ್ ಇಂಡಿಯಾ ತನ್ನ ಬ್ಯಾಗೇಜ್ ನೀತಿಯಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಕೂಡ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ದೇಶೀಯ ಮಾರುಕಟ್ಟೆ ಮತ್ತು ರಫ್ತು ಮಾರುಕಟ್ಟೆಯಲ್ಲಿ ಎಥಿಲೀನ್ ಆಕ್ಸೈಡ್ ಬಗ್ಗೆ ಸರ್ಕಾರದ ನಿಗಾ. ದೇಶೀಯ ಮಾರುಕಟ್ಟೆ ಹಾಗೂ ರಫ್ತು ಮಾರುಕಟ್ಟೆಯಲ್ಲಿನ ಮಸಾಲೆಗಳಲ್ಲಿ ಎಥಿಲೀನ್ ಆಕ್ಸೈಡ್ ಬಳಕೆಯಾಗ್ತಿರುವ ಬಗ್ಗೆ ಸರ್ಕಾರ ಕಣ್ಗಾವಲು ಹೆಚ್ಚಿಸುವುದಕ್ಕೆ ಯೋಜಿಸುತ್ತಿದೆ. ಎಥಿಲೀನ್ ಆಕ್ಸೈಡ್ ಒಂದು ರೀತಿಯ ಕೀಟನಾಶಕವಾಗಿದ್ದು, ನಿಗದಿತ ಮಿತಿಯನ್ನು ಮೀರಿ ಬಳಸಿದರೆ ಕ್ಯಾನ್ಸರ್ ಉಂಟಾಗುತ್ತೆ ಎಂದು ಹೇಳಲಾಗುತ್ತೆ. ಪ್ರಸ್ತುತ ದೇಶೀಯ ಬಳಕೆಗಾಗಿ ಮಸಾಲೆಗಳಿಗೆ ಎಥಿಲೀನ್ ಆಕ್ಸೈಡ್ ಅನ್ನು ಬಳಸುವುದಕ್ಕೆ ಯಾವುದೇ ಅನುಮತಿ ಇಲ್ಲ. ಆದರೆ ಇದನ್ನು ರಫ್ತು ಮಾಡೋದಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಗದಿತ ಮಿತಿಯಲ್ಲಿ ಬಳಸಬಹುದು. ವರದಿಯ ಪ್ರಕಾರ ಎಥಿಲಿನ್ ಆಕ್ಸೈಡ್ ಬಳಕೆಯನ್ನು ಭಾರತದಲ್ಲಿ ಮಾಡುವುದಕ್ಕೆ ಅವಕಾಶವಿಲ್ಲ. ರಫ್ತಿನ ವಿಷಯದಲ್ಲೂ ಇದೇ ನಿಯಮ ಅನ್ವಯವಾಗಬೇಕು. ಇದನ್ನು ಉದ್ಯಮ ಕ್ರಿಮಿನಾಶಕ ಏಜೆಂಟ್ ಆಗಿ ಬಳಸಬಾರದು. ಹಾಗೆಯೇ ಇದನ್ನು ಬೆಳೆಗಳಲ್ಲಿಯೂ ಕೂಡ ಬಳಸಬಾರದು. ಈ ಯೋಜನೆಯ ಮೂಲಕ ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯ ಮಹಿಳೆಯರ ಕೌಶಲ ಸುಧಾರಣೆ. ಜನರ ಕೌಶಲ್ಯಗಳನ್ನು ಸುಧಾರಿಸುವುದಕ್ಕೆ ಆರಂಭಿಸಲಾದ ಸರ್ಕಾರದ ಯೋಜನೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಸಂಪೂರ್ಣ ಪ್ರಯೋಜನವನ್ನು ಮಹಿಳೆಯರು ಪಡೆದಿದ್ದಾರೆ. ಅಂಕಿಅಂಶಗಳ ಪ್ರಕಾರ ಪುರುಷರಿಗಿಂತ ಹೆಚ್ಚಿನ ಮಹಿಳೆಯರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಸ್ಕಿಲ್ ಟ್ರೈನಿಂಗ್ ಪಡಿತಾ ಇದ್ದಾರೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಈ ಯೋಜನೆಯಡಿಯಲ್ಲಿ ಇದುವರೆಗೆ 3.5 ಲಕ್ಷ ಜನ ಸ್ಕಿಲ್ ಟ್ರೈನಿಂಗ್ ಪಡೆದಿದ್ದಾರೆ. ಇವರಲ್ಲಿ ಮಹಿಳೆಯರ ಸಂಖ್ಯೆ 2.4 ಲಕ್ಷ ಇದೆ. ಅಂದರೆ ಈವರೆಗೆ ಸರ್ಕಾರದ ಈ ಯೋಜನೆಯ ಲಾಭ ಪಡೆದವರಲ್ಲಿ 68.76% ಮಹಿಳೆಯರು. ಪುರುಷರ ಸಂಖ್ಯೆ 1.1 ಲಕ್ಷ. ಅಂದರೆ ಸುಮಾರು 31.3% ಯೋಜನೆಯ ಅಡಿಯಲ್ಲಿ ತರಬೇತಿ ಪಡಿತಾ ಇರುವ ಹೆಚ್ಚಿನ ಮಹಿಳೆಯರು ಟೈಲರಿಂಗ್ ಅನ್ನು ಇಷ್ಟಪಡ್ತಾರೆ. 2.4 ಲಕ್ಷದ ಪೈಕಿ 2.3 ಲಕ್ಷ ಮಂದಿ ಮಹಿಳೆಯರು ಟೈಲರಿಂಗ್ ಟ್ರೈನಿಂಗ್ ಅನ್ನು ಪಡೆದಿದ್ದಾರೆ. ಅದೇ ರೀತಿ ಪುರುಷರು ಮೇಸ್ತ್ರಿಗಳ ಕೆಲಸಕ್ಕೆ ಆದ್ಯತೆ ನೀಡುತ್ತಿದ್ದಾರೆ. 33,104 ಪುರುಷರು ಮೇಸ್ತ್ರಿ ಕೆಲಸದ ತರಬೇತಿಯನ್ನು ಪಡೆದಿದ್ದಾರೆ. ONDC ಸಹಾಯದಿಂದ ಗೂಗಲ್ ಪೇ ಮತ್ತು ಫೋನ್ ಪೇಗೆ ಸ್ಪರ್ಧಿಸುವುದಕ್ಕೆ ಭೀಮ್ ತಯಾರಿ. ONDC ನೆರವಿನೊಂದಿಗೆ ಭೀಮ್ ಆ್ಯಪ್ ಈಗ ಗೂಗಲ್ ಪೇ ಮತ್ತು ಫೋನ್ ಪೇಗೆ ಪೈಪೋಟಿಯನ್ನು ನೀಡುವುದಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ. ತನ್ನ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ONDC ಮೂಲಕ ಇ ಕಾಮರ್ಸ್ ವಲಯಕ್ಕೆ ಭೀಮ್ ಕಾಲಿಡಲಿದೆ. ಈ ಪೇಮೆಂಟ್ ಅಪ್ಲಿಕೇಶನ್ ಈಗ ಅನೇಕ ರೀತಿಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ನೀಡಲಿದೆ. ಫುಡ್, ಬ್ಯಾವರೇಜ್, ಗ್ರಾಸರಿ, ಫ್ಯಾಷನ್ ಹಾಗೂ ಅಪಾರಲ್ನಂತಹ ಪ್ರಾಡಕ್ಟ್ಗಳು ಕೂಡ ಇದರಲ್ಲಿರ್ತವೆ. ONDCಗೆ ಅಂತಾನೆ ಭೀಮ್ ಪ್ರತ್ಯೇಕ ವಿಭಾಗವನ್ನು ಸಿದ್ಧಪಡಿಸುತ್ತಿದೆ. ಈ ವಿಭಾಗ ಇ ಕಾಮರ್ಸ್ ವಲಯಕ್ಕೆ ವಿವಿಧ ರೀತಿಯ ಆಫರ್ ನೀಡುವ ವಿಷಯದಲ್ಲಿ ಕೆಲಸ ಮಾಡಲಿದೆ. ಗೂಗಲ್ ಪೇ ಮತ್ತು ಫೋನ್ ಪೇ ಎರಡು ಡಿಜಿಟಲ್ ಪೇಮೆಂಟ್ ಸ್ಪೇಸ್ನಲ್ಲಿ 85% ಪಾಲನ್ನು ಹೊಂದಿವೆ. ಹೊಸ ಪಾರ್ಟ್ನರ್ಶಿಪ್ಸ್ನ ಮೂಲಕ ಭೀಮ್ ಬಳಕೆ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಮಸಾಲೆಗಳಲ್ಲಿ ಕೀಟನಾಶಕ ಬಳಕೆಗೆ ಅನುಮತಿ ವಿಷಯದಲ್ಲಿ ಸುದ್ದಿಗಳು ಆಧಾರರಹಿತ ಎಂದ FSSAI. ಗಿಡಮೂಲಿಕೆ ಔಷಧಿಗಳು ಮತ್ತು ಮಸಾಲೆಗಳಲ್ಲಿ ನಿಗದಿತ ಮಾನದಂಡಕ್ಕಿಂತ 10 ಪಟ್ಟು ಹೆಚ್ಚು ಕೀಟನಾಶಕಗಳನ್ನು ಮಿಶ್ರಣ ಮಾಡುವುದಕ್ಕೆ ಭಾರತೀಯ ಆಹಾರ ನಿಯಂತ್ರಕ FSSAI ಅನುಮತಿಸುತ್ತದೆ ಎಂದು ಹೇಳಲಾದ ಎಲ್ಲ ಮಾಧ್ಯಮ ವರದಿಗಳನ್ನು FSSAI ನಿರಾಕರಿಸಿದೆ. FSSAI ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದು ಇಂತಹ ಎಲ್ಲ ಸುದ್ದಿಗಳು ಸುಳ್ಳು ಮತ್ತು ಆಧಾರರಹಿತವಾಗಿವೆ ಎಂದಿದೆ. ವಿಶ್ವದ ಕಟ್ಟುನಿಟ್ಟಾದ ಮಾನದಂಡಗಳಲ್ಲಿ ಭಾರತದ ಮ್ಯಾಕ್ಸಿಮಮ್ ರೆಸಿಡ್ಯೂ ಲೆವೆಲ್ MRL ಒಂದಾಗಿದೆ. ಕೀಟನಾಶಕಗಳ MRLಗಳನ್ನು ಅವುಗಳ ಅಪಾಯದ ಮೌಲ್ಯಮಾಪನದ ಆಧಾರದ ಮೇಲೆ ವಿವಿಧ ಆಹಾರ ಸಾಮಗ್ರಿಗಳಿಗೆ ಪ್ರತ್ಯೇಕವಾಗಿ ನಿರ್ಧರಿಸಲಾಗುತ್ತೆ ಎಂದು ಅದು ಹೇಳಿದೆ. ಏರ್ ಇಂಡಿಯಾ ಬ್ಯಾಗೇಜ್ ನೀತಿ ಬದಲಾವಣೆ. ವಿಮಾನದಲ್ಲಿ 15 ಕೆಜಿ ಸಾಮಗ್ರಿ ಸಾಗಣೆ ಉಚಿತ. ಮೊದಲಿನ ಮಿತಿ 20 ಕೆಜಿ ಆಗಿತ್ತು. ಏರ್ ಇಂಡಿಯಾ ದೇಶೀಯ ವಿಮಾನಗಳಿಗೆ ತನ್ನ ಬ್ಯಾಗೇಜ್ ನೀತಿಯಲ್ಲಿ ಬದಲಾವಣೆಯನ್ನು ಮಾಡಿದೆ. ಇಂಡಿಯನ್ ಏರ್ಲೈನ್ಸ್ನ ಹೊಸ ನೀತಿಯ ಪ್ರಕಾರ ಈಗ ಒಬ್ಬ ಪ್ರಯಾಣಿಕ ಈ ಕಂಪನಿಯ ದೇಶೀಯ ವಿಮಾನಗಳಲ್ಲಿ ಕನಿಷ್ಠ ದರದ ವಿಭಾಗದಲ್ಲಿ ಕೇವಲ 15 ಕೆಜಿ ಲಗೇಜನ್ನು ಮಾತ್ರ ಉಚಿತವಾಗಿ ಸಾಗಿಸಬಹುದು. ಈ ಹಿಂದೆ ಕ್ಯಾಬಿನ್ನಲ್ಲಿ 20 ಕೆಜಿವರೆಗೆ ಲಗೇಜ್ ಸಾಗಿಸುವ ಅವಕಾಶ ಇತ್ತು. ಇದನ್ನು ಹೊರತುಪಡಿಸಿ ಇತರ ವಿಭಾಗಗಳಲ್ಲಿಯೂ ಕೂಡ ಬದಲಾವಣೆಗಳನ್ನು ಮಾಡಿದೆ. ಮೇ 2ರಿಂದ ಹೊಸ ನೀತಿ ಜಾರಿಗೆ ಬಂದಿದೆ. ಕಂಪನಿ ಕಳೆದ ವರ್ಷ ಆಗಸ್ಟ್ನಲ್ಲಿ ಮೆನು ಆಧಾರಿತ ಬೆಲೆ ಮಾದರಿಯನ್ನು ರಚಿಸಿತ್ತು. ಇದರಲ್ಲಿ ಕಂಫರ್ಟ್ ಪ್ಲಸ್ ಮತ್ತು ಫ್ಲೆಕ್ಸ್, ಫೇರ್ ಫ್ಯಾಮಿಲಿ ಸೇರಿದಂತೆ 3 ವಿಭಾಗಗಳನ್ನು ರಚಿಸಲಾಗಿದೆ. ಈರುಳ್ಳಿ ರಫ್ತಿಗೆ ನಿಷೇಧ ರದ್ದು. 45,800ಕ್ಕಿಂತ ಕಡಿಮೆ ದರದ 1 ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಮಾರುವಂತಿಲ್ಲ.
ಈರುಳ್ಳಿ ರಫ್ತಿನ ಮೇಲಿನ ನಿಷೇಧವನ್ನು ಸರ್ಕಾರ ಶನಿವಾರ ಹಿಂತೆಗೆದುಕೊಂಡಿದೆ. ಆದರೆ ಎಂಇಪಿಯನ್ನು ₹550 ನಿಗದಿಪಡಿಸಲಾಗಿದೆ. ಅಂದರೆ ಪ್ರತಿ ಮೆಟ್ರಿಕ್ ಟನ್ಗೆ ಸುಮಾರು ₹45,800 ಆಗುತ್ತೆ. ಅಂದರೆ ರಫ್ತು ಮಾಡುವ ಈರುಳ್ಳಿಯ ಕನಿಷ್ಠ ಬೆಲೆ ಮೆಟ್ರಿಕ್ ಟನ್ಗೆ ₹45,800 ಆಗಿರಬೇಕು. ಮುಂದಿನ ಆದೇಶದವರೆಗೆ ಈ ನಿಯಮ ಜಾರಿಯಲ್ಲಿರುತ್ತೆ. ಅಲ್ಲದೆ ಈರುಳ್ಳಿ ರಫ್ತಿನ ಮೇಲೆ ಶೇಕಡಾ 40% ರಫ್ತು ಸುಂಕವನ್ನು ವಿಧಿಸುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಈರುಳ್ಳಿ ಬೆಲೆ ₹70-80 ತಲುಪಿದಾಗ ಸರ್ಕಾರ ಈರುಳ್ಳಿ ರಫ್ತನ್ನು ನಿಷೇಧಿಸಿತ್ತು. ಇದಿಷ್ಟು ಸುದ್ದಿಗಳ ಲಂಚ್ ಬಾಕ್ಸ್. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ Money9 ಆ್ಯಪ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.